ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ಒಂದು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ, ಇದೊಂದು ಆದೇಶ, ಸರ್ಕಾರದಿಂದ ಬಂದಿರುವಂಥ ಒಂದು ಆದೇಶ. ಇದು 14ನೇ ತಾರೀಕಿಗೆ ಆದೇಶ ಬಂದಿರುವಂಥದ್ದು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಹಿನ್ನೆಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಡಿ ಕಾರ್ಯನಿರ್ವಹಿಸುವ ವಿಜಯಪುರ ಜಿಲ್ಲೆಯ ಶ್ರೀ ಪುಟ್ಟರಾಜು ಗವಾಯಿ ಟ್ರಾಮಾ ಕೇರ್ ಸೆಂಟರ್ ಇಲ್ಲಿಗೆ ಕೆಲವೊಂದು ಷರತ್ತು ಪಟ್ಟು ಮತ್ತು ಕೋಷ್ಟಕದಲ್ಲಿ ಕೊಟ್ಟಿರುವಂಥ ತೋರಿಸಿರುವಂಥ ಹುದ್ದೆಗಳನ್ನು ಸೃಜಿಸಿ ಆದೇಶಿಸಿದೆ. ಅಂದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಜಾಬ್ಗಳನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಮತ್ತು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಭಾಳಷ್ಟು ಹುದ್ದೆಗಳು ಏನಿದೆಪ್ಪ ಅಂದರೆ ಇಲ್ಲಿ MBBS MD ಆದವರಿಗೆ ಇದು ಇರುವಂಥದ್ದು 1, 2, 3, 4, 5, 6 ತನಕ ಏನಿದೆಪ್ಪ ಅಂತಂದರೆ ವೈದ್ಯ ಅಧಿಕಾರಿಗಳು ಬೇಕು ಅಂತ ಹೇಳಿದ್ದಾರೆ. 7ನೇ ಪಾಯಿಂಟಲ್ಲಿ ನರ್ಸಿಂಗ್ ಆಫೀಸರ್ಗಳು 30 ನರ್ಸಿಂಗ್ ಆಫೀಸರ್ಗಳನ್ನು ಇಲ್ಲಿ ತೊಗೊತಾ ಇದ್ದಾರೆ. ಅದಕ್ಕೆ ಶಿಕ್ಷಕಿಯರು, ಶಿಕ್ಷಕರು ಗುತ್ತಿಗೆ ಆಧಾರದ ಮೇಲೆ, ಮತ್ತು ಫಿಸಿಯೋಥೆರಪಿಸ್ಟ್ ಒಂದು ಹುದ್ದೆ ಇದೆ, ಮತ್ತು ಗ್ರೂಪ್ ಡಿ 10 ಮತ್ತು ವೈದ್ಯಕೇತರ ನಾನ್ ಕ್ಲಿನಿಕ್ ಅಂದರೆ ಕಂಪ್ಯೂಟರ್ ಆಪರೇಟರ್ಗಳು 10 ಹುದ್ದೆ. ಒಟ್ಟು ಇಲ್ಲಿ ಏನಪ್ಪ ಅಂತಂದರೆ 59 ಹುದ್ದೆಗಳನ್ನು ತೊಗೊತಾ ಇರುವಂಥದ್ದು. ಇವು ಯಾವ ಪೀಸಸ್ ಮೇಲೆ ತೊಗೊತಾ ಇದ್ದಾರೆ ಅಂತಂದರೆ ಇವರು ಇಲ್ಲಿ ಷರತ್ತುಗಳು ನೋಡ್ತಾ ಇದ್ದೀರಿ. ಇದೇನಪ್ಪ ಅಂದರೆ ABRK ಅಡಿಯಲ್ಲಿ ಮತ್ತು NHM ಅಡಿಯಲ್ಲಿ ಇವರು ತೊಗೊತಾ ಇರುವಂಥದ್ದು. ABRK ಅನ್ನೋದು ಒಂದು ಅನುದಾನ, ಅದರ ಅಡಿಯಲ್ಲಿ ಮತ್ತು NHM ಅಡಿಯಲ್ಲಿ ತೊಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರು ಮುಂದೆ ತೊಗೊಳಿಕ್ಕೆ ಯಾರಿಗೆ ಅಂತಂದರೆ ಇವರು DHOಗಳಿಗೆ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಆ ಒಂದು ಜಿಲ್ಲೆ DHOಗಳು ಏನು ಮಾಡ್ತಾರಪ್ಪ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಈ ಒಂದು ಆದೇಶವನ್ನು ಕೊಡ್ಬೋದು. ಯಾಕಂದರೆ ಇದು ಜಾಬ್ ಅದನ್ನು ಕರೆದಿಲ್ಲ, ಇದು ಗೌರ್ಮೆಂಟ್ ಆದೇಶ ಮಾಡಿದೆ. ಯಾರಿಗೆ ಮಾಡಿದೆಪ್ಪ ಅಂತಂದರೆ ಈ ಒಂದು ಅಧಿಕಾರಿಗಳಿಗೆ ಮಾಡಿದೆ. ಏನಂದರೆ ನಾವು ಈ ಒಂದು 59 ಹುದ್ದೆಗಳನ್ನು ನೀವು ಭರ್ತಿ ಮಾಡ್ಕೋಬೋದು, ಮತ್ತು ಈ ಒಂದು NHM ಅಡಿಯಲ್ಲಿ ಮತ್ತು ABRK ಅಡಿಯಲ್ಲಿ ಭರ್ತಿ ಮಾಡಿಕೊಡ್ರಿ, ಗುತ್ತಿಗೆ ಆಧಾರದ ಮೇಲೆ ಏನಪ್ಪ ಅಂದರೆ ನೇಮಕ ಮಾಡಿಕೊಡ್ರಿ ನಿಯಮಾನುಸಾರ ಅಂತ ಹೇಳಿ ನಾವು ನಿಮಗೆ ಆದೇಶ ಕೊಟ್ಟಿದ್ದೀವಿ, ಮಾಡಿಕೊರಿ ಅಂತ ಹೇಳಿದ್ದಾರೆ. ಇನ್ನು ಮೇಲೆ ಏನು ಮಾಡಬೇಕಂದ್ರೆ ಜಿಲ್ಲಾವಾರು ಆ ಒಂದು ಜಿಲ್ಲೆಯ DHOಗಳು ನಿಮ್ಗಳಿಗೆ ಏನು ಮಾಡ್ತಾರಪ್ಪ ಅಂತಂದರೆ ಮತ್ತೊಂದು ಬೇರೆ ಆದೇಶವನ್ನು ಪ್ರಕಟಣೆ ಮಾಡ್ತಾರೆ. ಅಲ್ಲಿ ತನಕ ನೀವು ಕಾಯಬೇಕು ಅಥವಾ ನೀವು ಕೇಳ್ತಾ ಇರಬೇಕು. ವಿಜಯಪುರ ಜಿಲ್ಲೆಯ ಒಂದು DH ಆಫೀಸ್ಗಳಿಗೆ ಹೋಗಿ ನೋಡಿ, ಈ ಥರ ಒಂದು ಆದೇಶ ಬಂದಿದೆ, ಇದನ್ನು ಯಾವಾಗ ನೀವು ಕಾನ್ಫರ್ಮ್ ಮಾಡ್ತೀರಾ ಅಂತ ನೀವು ಕೇಳಬೇಕಾಗತ್ತೆ. ಇದು ಹುದ್ದೆ ಕರೆದಿಲ್ಲ, ಇನ್ನೂ ಇದು ಆದೇಶ ಕೊಟ್ಟಿದ್ದಾರೆ ಸರ್ಕಾರದವರು. ಯಾರಿಗೆ? ಆ ಒಂದು ಜಿಲ್ಲೆಯ DHOಗಳಿಗೆ. ನೀವು DH ಆಫೀಸಲ್ಲಿ ಹೋಗಿ ಇದ್ರ ಬಗ್ಗೆ ಮಾಹಿತಿ ಕೇಳಬೇಕಾಗತ್ತೆ. ಯಾಕಂದರೆ DH ಆಫೀಸರ್ ಏನು ಮಾಡ್ತಾರೆ, ಇನ್ನು ಮುಂದೆ ಭರ್ತಿ ಮಾಡ್ಕೊತಾರೆ. ಇದು ಭರ್ತಿ ಮಾಡ್ಕೊಳ್ಳಿಕ್ಕೆ ಆದೇಶ ಸರ್ಕಾರದವ್ರು ಕೊಟ್ಟಿರುವಂಥದ್ದು. ಆದರೆ ಆ ಜಿಲ್ಲಾದಲ್ಲಿರುವಂತಹ ಆ ಜಿಲ್ಲೆಯ DHOಗಳು ಏನು ಮಾಡ್ತಾರೆ, ಡಿಸೈಡ್ ಮಾಡ್ಕೋಬೇಕು ಆ ಒಂದು ಭರ್ತಿಯನ್ನು ಯಾವ ರೀತಿ ಮಾಡ್ಕೋಬೇಕು, ಯಾವ ದಿನಾಂಕದಿಂದ ಮಾಡ್ಕೋಬೇಕು ಅನ್ನೋದನ್ನು ಅದು DHO ಆಫೀಸ್ಗಳಿಗೆ ಬಿಟ್ಟಿರುವಂಥ ವಿಷಯ.